ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಸ್ಕರ್ ದೇವರಾಜೇಗೌಡ ಜೊತೆ ಇದ್ದೀನಿ. ಯಾಕೆ ದೇವರಾಜೇಗೌಡ ಅಂತ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರಾ? ದೇವರಾಜ್ ಬಂದು ನಮ್ಮ ಅಪ್ಪ ಹೆಸರು, ಗೌಡ ಬಂದು ನಮ್ಮ ಕಮ್ಯುನಿಟಿ, ಸೊ ಹೇಳಲೇಬೇಕಲ್ವಾ. ಓಕೆ, ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮೊನ್ನೆ ನನಗೆ ಕಾರ್ ಟ್ಯುಟೋರಿಯಲ್ನ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಹಾಕಿದ್ರು. ಅದಕ್ಕೆ ವೈ ನಾಟ್ ಅಂತ ಅಂದ್ಕೊಂಡು ಕಾರ್ ಟ್ಯುಟೋರಿಯಲ್ನ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ಫಾಲ್ಸ್ ನಿಮಗೆ ಕಾಣಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ನನ್ನ ಹತ್ರ ಇರೋ ಹುಂಡೈ ಇಯಾನ್ ಕಾರ್ನ ನಾನು ಇವತ್ತು ಟ್ಯುಟೋರಿಯಲ್ ಮಾಡಿ ತೋರಿಸ್ತಿದ್ದೀನಿ. ಕಾರ್ ಪರ್ಚೇಸ್ ಮಾಡಿ ನಾನು 5ರಿಂದ 6 ವರ್ಷ ಆಗಿದೆ. 2015 ಎಂಡಲ್ಲಿ ನಾನು, ನಾಟ್ 2015, ಐ ಥಿಂಕ್ 2016 ಎಂಡಲ್ಲಿ ನಾನು ಕಾರ್ನ ಪರ್ಚೇಸ್ ಮಾಡಿದ್ದು. ಸೊ ನಾನು ಬೇಸಿಕ್ಕಾಗಿ ಕಾರ್ ಡ್ರೈವಿಂಗ್ ಕಲ್ತಾದ್ಮೇಲೆ ನನ್ನ ಕಾರಲ್ಲೇ ಓಡಿಸ್ಬೇಕು ಅನ್ನೋ ಒಂದು ಹಠದಿಂದ ನಾನು ಕಾರ್ನ ತೊಗೊಂಡೆ. ಅದಕ್ಕೊಂದು ಪರ್ಸ್ನಲ್ ಸ್ಟೋರಿನೇ ಇದೆ ಬಿಡಿ. ಸೊ ಅದನ್ನ ಯಾವತ್ತಾದರೂ ಒಂದಿನ ಹೇಳೋಣ ಖಂಡಿತವಾಗ್ಲೂ. ಎಲ್ರಿಗೂ ಅವ್ರದ್ದೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ನಾವು ಕಾರ್ ಡ್ರೈವಿಂಗ್ ಕಲ್ತಿದ್ದೀವಿ ಅಂತಂದಮೇಲೆ ನಾವು ನಮ್ಮ ಕಾರಲ್ಲೇ ಓಡಿಸ್ಬೇಕಾಗತ್ತೆ. ಬೇರೆಯವ್ರ ಕಾರ್ನ ನೀವು ರೆಂಟ್ ಮಾಡಿಕೊಂಡು ಓಡಿಸೋದಕ್ಕಾಗಲ್ಲ. ಅದಕ್ಕೆ ಯಾರೂ ಪರ್ಮಿಷನು ಕೊಡಲ್ಲ, ಇಷ್ಟನೂ ಪಡಲ್ಲ. ಸೊ ಸೆಕೆಂಡ್ ಹ್ಯಾಂಡಲ್ ಆಗಿರ್ಬೋದು, ಇಲ್ಲ ಫಸ್ಟ್ ಹ್ಯಾಂಡಲ್ ಆಗಿರ್ಬೋದು, ನೀವು ಕಾರ್ನ ಪರ್ಚೇಸ್ ಮಾಡಿ. ನನ್ನ ಕಾರ್ನ ಮಾತ್ರ ನಾನು ತುಂಬ ಕಷ್ಟಪಟ್ಟು ಫಸ್ಟ್ ಹ್ಯಾಂಡ್ ಕಾರೇ ತೊಗೊಂಡೆ. ಆ್ಯಂಡ್ 5-6 ವರ್ಷ ಆದ್ರೂ ಸಹ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಬಿಕಾಸ್ ಐ ಲವ್ ಮೈ ಕಾರ್ ಆ್ಯಂಡ್ ಹೀ ಈಸ್ ಮೈ ಬೇಬಿ. ಸೊ ಯಾ ಸೊ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅದಕ್ಕೇನು ನೋವಾದರೂ ನಂಗೆ ತಡ್ಕೊಳಕ್ಕಾಗಲ್ಲ. ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಮೀ ಆಲ್ ದ ಟೈಮ್ ಆ್ಯಂಡ್ ಐ ಲವ್ ಮೈ ಕಾರ್. ಹಲೋ ಆಸ್ಕರ್ ದೇವರಾಜೇಗೌಡ. ಸೊ ಯಾ ಏನಪ್ಪ ಅಂತಂದರೆ, ಫಸ್ಟು ನಿಮ್ಮೆಲ್ರಿಗೂ ಗೊತ್ತಿರಬೇಕು, ABC ಅಂತ ಕರೀತಾರೆ: ಆಕ್ಸಿಲೇಟರ್, ಬ್ರೇಕ್ ಆ್ಯಂಡ್ ಕ್ಲಚ್. ಇಲ್ಲಿ 3 ಏನಿರುತ್ತೆ, ಆ 3 ಕೂಡ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇದನ್ನ ಏನು ಹೇಳ್ತಾರೆ ನಿಮ್ಮೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಐ ಮೀನ್ ಏನೋ ತುಂಬ ಜನಕ್ಕೆ ದೇ ಆರ್ ರಿಯಲಿ ಅವೇರ್ ಅಬೌಟ್ ಇಟ್. ಬಿಕಾಸ್ 99% ಗರ್ಲ್ಸ್ ಇವಾಗ ಡ್ರೈವಿಂಗ್ ಕಲ್ತಿದ್ದಾರೆ. ಇದು ಬಂದು ಗೇರ್ ಬಾಕ್ಸ್, ಆಯಿತಾ. ಇದು ಬಂದು ಹ್ಯಾಂಡ್ ಬ್ರೇಕ್ ಅಂತ ಹೇಳ್ತಾರೆ. ಆಸ್ಕರ್, ಸೊ ನಾನು ಕಾರ್ ತೊಗೊಂಡಾಗಿಂದ ನನ್ನ ಕಾರ್ಗೆ ಅಷ್ಟೊಂದು ನನ್ನ ಸೆಟ್ಟಿಂಗ್ಸ್ ಎಲ್ಲ ಏನೂ ಮಾಡಿಲ್ಲ. ತುಂಬ ಜನ ಸೌಂಡ್ ಬಾಕ್ಸ್ನ ದೊಡ್ಡದಾಗಿ ಹಾಕ್ತಾರೆ, ಒಳಗಡೆ ಎಲ್ಲ ತುಂಬ ಸೆಟ್ಟಿಂಗ್ಸ್ ಮಾಡ್ತಾರೆ. ನಾನು ಯಾವ ರೀತಿ ಕಾರ್ ತೊಗೊಂಡಿದ್ದೇನೋ ಅದೇ ರೀತಿಯೇ ನಾನು ಓಡಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಪ್ರಾಬಬ್ಲಿ ನಂದು ಬಂದು ಇಟ್ಸ್ ಜಸ್ಟ್ ಅ ವೆರಿ ಸ್ಮಾಲ್ ಕಾರ್, ಬಟ್ ಹುಡುಗಿರಿಗೆ ತುಂಬ ಬೆಸ್ಟ್ ಕಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರಾಫಿಕಲ್ಲಿ ನೀವು ತುಂಬ ಚೆನ್ನಾಗಿ ಓಡಿಸ್ಬೋದು. ಆ್ಯಂಡ್ ಒಳಗಡೆ ಬನ್ನಿ, ನಾನು ನಿಮಗೆ ಖಂಡಿತವಾಗ್ಲೂ ಡೀಟೇಲ್ಡ್ ಆಗಿ ಟ್ಯುಟೋರಿಯಲ್ ತೋರಿಸ್ತೀನಿ. ಆಕ್ಸಿಲೇಟರ್, ಬ್ರೇಕ್, ಕ್ಲಚ್ ಅಂತ ನೀವು ಏನು ಹೇಳ್ತೀರಾ, ಅದು 3 ಕೂಡ ತುಂಬ ಇಂಪಾರ್ಟೆಂಟ್. ನೀವು ಆಕ್ಸಿಲೇಟರ್ ಮೇಲೆ ಕಾಲಿಡಬೇಕು, ಅದಾದಮೇಲೆ ಬ್ರೇಕ್ ಮೇಲೆ ಕಾಲಿಡಬೇಕು. ಸೊ ಈ 2 ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನ ನೀವು ಕಾಲಿಟ್ಬಿಟ್ಟು ಸ್ವಲ್ಪ ಏನಂತಾರೆ, ಈ ಏನು ಹ್ಯಾಂಡ್ ಬ್ರೇಕ್ ಇರುತ್ತೆ ಆ ಹ್ಯಾಂಡ್ ಬ್ರೇಕ್ನ ತೆಗಿಬೇಕು. ನೀವು ಫಸ್ಟ್ ಗೇರ್ಗೆ ಹಾಕೋಬೇಕು. ಫಸ್ಟ್ ಗೇರ್ಗೆ ಹಾಕೋಬೇಕಾದ್ರೆ ಫಸ್ಟ್ ಟೇಕ್ ಟು ದ ನ್ಯೂಟ್ರಲ್, ಗೋ ಟು ಯುವರ್ ಲೆಫ್ಟ್ and up. This is first gear. Okay, ಆಮೇಲೆ ನೀವು ನಿಮ್ಮ ಕಾರ್ ಕೀ ಏನಿರುತ್ತೆ ಅದನ್ನ ಸ್ಟಾರ್ಟ್ ಮಾಡಬೇಕು. ಸೊ ಆಕ್ಸಿಲೇಟರ್ ಅಂಡ್ ಬ್ರೇಕ್ ಮೇಲೆ ನೀವು ಕಂಪ್ಲೀಟಾಗಿ ಕಾಲ್ ಇಟ್ಕೊಂಡಿರ್ತೀರಾ. ಮೂವ್ ಮಾಡಬೇಕಾದ್ರೆ ಸ್ವಲ್ಪ ನೀವು ಬ್ರೇಕಿಂದ ಕಾಲ್ ತೆಗೆದ್ಬಿಟ್ಟು ಆಫ್ ಕ್ಲಚ್ಚಲ್ಲಿ ನೀವು ಕಾಲ್ ತೆಗೆದು ಅದಾದ್ಮೇಲೆ ಆಕ್ಸಿಲೇಟರ್ ಕೊಡಬೇಕು. ಈ ಥರ ಹಿಂಗೆ ನಾನು ಆಸ್ಕರ್ ಭಯ ಬೀಳ್ತಾನೆ, ತುಂಬ ಜೋರಾಗಿ ಓಡಿಸಲ್ಲ. ಸೊ ಈ ಥರ ನೀವು ಹೋಗ್ಬೇಕು. ಇಷ್ಟು ಮೂವ್ ತೋರಿಸಿದೀನಿ. ಸೊ ವೆರಿ ಸಿಂಪಲ್. ಈಗ ಗೇರ್ ಅಲ್ಲಿ ನಿಮ್ಗೆ ತೋರಿಸ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ ನ್ಯೂಟ್ರಲ್, ಲೆಫ್ಟ್, ರೈಟ್. ದಿಸ್ ಇಸ್ ಕಾಲ್ಡ್ ಫಸ್ಟ್ ಗೇರ್. ಅಗೇನ್ ನ್ಯೂಟ್ರಲ್, ಲೆಫ್ಟ್, ಡೌನ್. ದಿಸ್ ಇಸ್ ಕಾಲ್ಡ್ ಸೆಕೆಂಡ್ ಗೇರ್. ನ್ಯೂಟ್ರಲ್, ಸ್ಟ್ರೈಟ್ ಟು ದಿ ಅಪ್. ದಿಸ್ ಇಸ್ ಕಾಲ್ಡ್ ಥರ್ಡ್ ಗೇರ್. ನ್ಯೂಟ್ರಲ್, ಸ್ಟ್ರೈಟ್ ಟು ದಿ ಡೌನ್. ದಿಸ್ ಇಸ್ ಕಾಲ್ಡ್ ಫೋರ್ತ್ ಗೇರ್. ಅಂಡ್ ನೀವು ಇದನ್ನು ಕೇಳ್ಬೋದು, ನೀವು ಹೈವೇಲಿ ಇರ್ತೀರಾ, ನೀವು ಸ್ಪೀಡ್ ಅಲ್ಲಿ ಇರ್ತೀರಾ, ಆಗ ನೀವು 4 ಗೇರಲ್ಲೂ ಸಹ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಕ್ಲಚ್ ಮೇಲೆ ಕಾಲಿಟ್ಬಿಟ್ಟು ಪ್ರತಿ ಗೇರ್ನ ನೀವು ಹಾಕ್ಬೇಕಾದ್ರೆ ಕ್ಲಚ್ ಮೇಲೆ ಕಾಲಿರ್ಬೇಕು. ಸೊ ಕ್ಲಚ್ ಮೇಲೆ ಕಾಲಿಟ್ಟಾದ್ಮೇಲೆ ನ್ಯೂಟ್ರಲ್ ಟು ಯು ಆರ್ ಲೆಫ್ಟ್, ಇಲ್ಲಾಂದ್ರೆ ರೈಟ್, ಇಮ್ಮಿಡಿಯೇಟ್ ಅಪ್. ಇದನ್ನ 5th ಗೇರ್ ಅಂತ ಹೇಳ್ತಾರೆ. ಸೊ ನೀವು ಗೇರ್ನ ಪ್ರಾಕ್ಟೀಸ್ ಮಾಡೋವರೆಗೂ ಫಸ್ಟು ಕಷ್ಟ ಅನ್ಸುತ್ತೆ. ಇಲ್ಲ ಅದಾದ್ಮೇಲೆ ಐ ಥಿಂಕ್ ಯುಲ್ ಗೆಟ್ ಯೂಸ್ ಟು ಇಟ್. ಆ್ಯಂಡ್ ನೀವು ಟ್ರಾಫಿಕ್ ಅಲ್ಲಿ ಇದ್ದಾಗ ಯಾವಾಗಲೂ ನ್ಯೂಟ್ರಲ್ ಅಲ್ಲಿ ಇಡಿ. ಇನ್ ಕೇಸ್ ನಿಮಗೆ ತುಂಬಾ ಶೆಕೆ ಆಗ್ತಿರುತ್ತೆ, AC ಬೇಕು ಅಂತಂದ್ರೆ ನ್ಯೂಟ್ರಲ್ ಅಲ್ಲಿ ಇಟ್ಬಿಟ್ಟು ನೀವು ಹ್ಯಾಂಡ್ ಬ್ರೇಕ್ ನ ತಗೊಂಡ್ರೆ ನಿಮ್ಗೆ ಕಾರ್ ಏನಿರುತ್ತೆ ಅದು ನ್ಯೂಟ್ರಲ್ ಅಲ್ಲಿ ಇರುತ್ತೆ. ನೋಡಿ,
ನ್ಯೂಟ್ರಲ್ ಇದೆ. ದಿಸ್ ಇಸ್ ಹೌ ಕಾರ್ ಮೂವ್ ಆಗ್ತಿಲ್ಲ. ನಾನು ಗೇರ್ ಬಾಕ್ಸ್ ನ ನ್ಯೂಟ್ರಲ್ ಅಲ್ಲಿ ಇಟ್ಟಿದ್ದೀನಿ, ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ. ಸೊ ಕಾರ್ ಕೂಡ ಮೂವಿಂಗ್ ಅಲ್ಲಿ ಇದೆ. ಮೂವಿಂಗ್ ಅಲ್ಲಿ ಅಂತಂದ್ರೆ ಆನ್ ಮಾಡಿದೀನಿ ಬಟ್ ಮೂವಿಂಗ್ ಅಲ್ಲಿ ಇಲ್ಲ. ಇದನ್ನ ನಾವು ಟ್ರಾಫಿಕ್ ಅಲ್ಲಿ ಯೂಸ್ ಮಾಡಬಹುದು. ಬಟ್ ಕಂಜೂಸ್ ನಂತರನು ತುಂಬಾ ಜನ ಇರ್ತಾರೆ, ಅವರು ಪೆಟ್ರೋಲ್ ನ ಖರ್ಚು ಮಾಡಕ್ ಇಷ್ಟಪಡಲ್ಲ. ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆಫ್ ಮಾಡ್ಕೊಳ್ಬಹುದು. ಆಫ್ ಹೇಗ್ ಮಾಡ್ತೀರಾ? ಫಸ್ಟ್ ಗೇರ್ ಅಲ್ಲಿ ಹಾಕ್ಬಿಡಿ ಗೇರ್ ನ, ಹ್ಯಾಂಡ್ ಬ್ರೇಕ್ ಇಡಿ, ಆಫ್ ಮಾಡಿ, ಅಷ್ಟೇ. ಸ್ವಲ್ಪ ಕ್ವಶನ್ಸ್ ನಾನು ಆಸ್ಕರ್ ಕೇಳ್ಬೇಕು. ಏನಪ್ಪಾ ಅಂತಂದ್ರೆ ಓಕೆ, ನಿಮ್ಗೂ ಕೂಡ ಅದು ಅಪ್ಲೈ ಆಗತ್ತೆ. ದಿಸ್ ಈಸ್ ದ ಮಧ್ಯದ ಏನಿರುತ್ತೆ ಅದನ್ನ ಹಾರ್ನ್ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ನಿಮ್ಗೆ ಏನ್ ಕಾಣ್ತಿದೆ, ಇದು ಪಾರ್ಕಿಂಗ್ ಲೈಟ್. ಓಕೆ, ಇದು AC. ಅಂಡ್ ಇದನ್ನ ನೀವು ಏನಾದ್ರೂ ಮ್ಯೂಸಿಕ್ ಸಿಸ್ಟಮ್ ಗೆ ಸಂಬಂಧಪಟ್ಟ ಹಾಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. ಅಂದ್ರೆ ದಿಸ್ ಇಸ್ ಲೈಕ್ ಸಮಥಿಂಗ್ ರಿಲೇಟೆಡ್ ಟು ಮ್ಯೂಸಿಕ್ ಸಿಸ್ಟಮ್. ಅಂಡ್ ದಿಸ್ ಈಸ್ ಏನಪ್ಪಾ ಸಮಥಿಂಗ್ ದ ಫ್ಲಾಶ್ ಲೈಟ್ ಏನಾದ್ರು ಬರ್ಬೇಕಾದ್ರೆ ಮೆಸ್ಟ್ ಆಫ್ ಲೋ ಅಂತ ಫ್ರಂಟ್ ಏನಿರುತ್ತೆ ಅದನ್ನ ನೀವು ಕರಿತೀರಾ. ಇದು ಬಂದು ಇಂಡಿಕೇಟರ್ ರೈಟ್ ಅಂಡ್ ಲೆಫ್ಟ್, ಅದನ್ನ ಕೂಡ ಯೂಸ್ ಮಾಡಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ದಿಸ್ ಈಸ್ ದಿ ಬೆಸ್ಟ್ ಕಾರ್ ಡ್ಯೂರಿಂಗ್ ಯೋರ್ ಟ್ರಾಫಿಕ್ ಟೈಮ್. ಅಂಡ್ ಇಲ್ಲಿ ಬಂದು ನನ್ನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾನು ಇಟ್ಟಿದ್ದೀನಿ. ಪರ್ಫ್ಯೂಮ್ ಬೇಕು ಅಂತ ಪರ್ಫ್ಯೂಮ್ ಇಟ್ಟಿದ್ದೀನಿ. ಅಂಡ್ ಕಾರಿಗೆ ಬೇಕಾದಂತಹ ಅಂದ್ರೆ ನಾನು ಅವಾಗವಾಗ ಕ್ಲೀನ್ ಮಾಡಬೇಕಾದ್ರೆ ಡ್ಯಾಶ್ ಬೋರ್ಡ್ ಶೈನ್ ವಿತ್ ಏರ್ ಫ್ರೆಶ್ನರ್, ಮತ್ತೆ ಶೈನ್ ಏನಾಗತ್ತೆ ಲೈಕ್ ನಾನು ಇದನ್ನ ಎಲ್ಲ ಕ್ಲೀನ್ ಮಾಡಿ ಗ್ಲಾಸಸ್ ನ ಕ್ಲೀನ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಲೈಸೆನ್ಸ್. ಸೊ ಆಸ್ಕರ್ ನ ಕೇಳ್ದೆ, ಅವನ್ ಹೇಳ್ತಿದ್ದಾನೆ ಚಂದು ಲೈಸೆನ್ಸ್ ಇರ್ಬೇಕು, RC ಇರ್ಬೇಕು, DL ಇರ್ಬೇಕು. ಅಂಡ್ ಸಮ್ಟೈಮ್ಸ್ EMC ಅಂತ ಸ್ಕ್ವೇರ್ EMC ಅಂತ ಬರುತ್ತಲ್ಲ, ಅದನ್ನು ಸಹ ನೀವು ಇಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ನಿಮ್ ಗ್ಯಾಸ್ ಎಲ್ಲ ಚೆಕ್ ಮಾಡಿಸಿ ಅದನ್ನೆಲ್ಲ ಇಟ್ಕೊಳ್ಳೋದು. ಆಮೇಲೆ ಇಯರ್ಲಿ ಟ್ವೈಸ್ ನೀವು ಕಾರ್ ಸರ್ವಿಸ್ ಮಾಡಿಸಬಹುದು, ಡಿಪೆಂಡ್ಸ್ ಆನ್ ನೀವು ಹೆಂಗ್ ಡ್ರೈವಿಂಗ್ ಮಾಡ್ತೀರಾ ಆತರ. ನಾನು ಸಿಟಿ ಸೈಡ್ ಎಲ್ಲ ಓಡಾಡ್ತೀನಿ ಅಫ್ಕೋರ್ಸ್ ಅಲ್ವಾ, ಮನೆಗೆಲ್ಲ ಓಡಾಡ್ತೀನಿ. ಅಂಡ್ ನಿಜವಾಗ್ಲೂ ನಾವು ಕಾರ್ನ ಅವಾಗವಾಗ ಸರ್ವಿಸ್ ಚೆನ್ನಾಗಿ ಮಾಡಿಸ್ಬೇಕು. ನಾವು ಕಾರ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಅದನ್ನು ಕೂಡ ನಮ್ಮನ್ನ ಕಾಪಾಡುತ್ತೆ. ಅಂಡ್ ಇಂಪಾರ್ಟೆಂಟ್ ವಿಷಯ ಅದ್ರ ಮೇಲೆ ಇನ್ನೇನು ಬಿಟ್ಟಿಲ್ಲ ಅನ್ಕೊಳ್ತೀನಿ. ಈಗ ಈ ಡೋರ್ ಇಂದ ನಾನು ಯಾವ ರೀತಿ ಕಾರ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಓಕೆನಾ? ಕಮ್. ಸೊ ನೀವು ಕಾರಲ್ಲಿ ಎಲ್ಲಿ ಕೂತ್ಕೊಳ್ತೀರೋ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇದು ಏನಪ್ಪ ಪೆಟ್ರೋಲ್ ಫಿಲ್ ಮಾಡೋ ಅಂತ ಇದಿರುತ್ತೆ. ಇದನ್ನ ನೀವು ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ನಿಮ್ಮ ಪೆಟ್ರೋಲ್ ಏನು ಕ್ಯಾಂಪ್ ಇರುತ್ತೆ ಅದು ಓಪನ್ ಆಗುತ್ತೆ. ಅಂಡ್ ಇದು ಡಿಕ್ಕಿ ಅಂತ ಹೇಳ್ತಾರಲ್ಲ ಅದು. ಸೊ ಹಿಂದೆ ಬೋರ್ಡ್ ಏನಿರುತ್ತೆ ಆ ಡಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಇದನ್ನ ಕರೀತಾರೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ಮ ಕಾರ್ದು ಲಾಕ್ ಮತ್ತೆ ಆನ್ ಸ್ಟಾರ್ಟ್ ಎಲ್ಲಾನು ಇಲ್ಲೇ ಇರುತ್ತೆ. ಅಂಡ್ ನಾನು ಏನ್ ನಿಮ್ಗೆ ಹೇಳಿದೆ, ಆಕ್ಸಿಲೇಟರ್, ಬ್ರೇಕ್ ಅಂಡ್ ಕ್ಲಚ್, ಇದು 3 ಇಂಪಾರ್ಟೆಂಟ್. ಸೊ ಕ್ಲಚ್ ಮೇಲೆ ನೀವು ಹಿಂಗೆ ಕಾಲಿಟ್ಟು, ಬ್ರೇಕ್ ಮೇಲೆ ಅರ್ಧ ಕಾಲಿಟ್ಟು, ಅರ್ಥ ಆಯ್ತಾ? ಅಂಡ್ ಫಸ್ಟ್ ಗೇರ್ಗೆ ಹಾಕಿ, ಆಮೇಲೆ ಹ್ಯಾಂಡ್ ಬ್ರೇಕ್ನ ತೆಗಿರಿ. ದೆನ್ ಯು ವಿಲ್ ಗಿವ್ ದ ಆನ್. ಸಿ, ಇಲ್ಲಿ ನಿಮಗೆ ಆನ್ ಆಗಿರೋದು ಕಾಣ್ತಾ ಇದೆ, ಆನ್ ಆಗಿರೋದು ಕಾಣ್ತಿದೆಯಲ್ಲ. ಸೊ ನಾನಿವಾಗ ಮೂವ್ ಕೊಡ್ತಿಲ್ಲ. ಮೂವ್ ಕೊಡಬೇಕು ಅಂತಂದ್ರೆ ನಾನು ಡೋರ್ನ ಹಾಕ್ಬೇಕಾಗತ್ತೆ. ಸೊ ಡೋರ್ ಹಾಕಕ್ಕಾಗ್ತಿಲ್ಲ. ಮೂವ್ ಕೊಡಬೇಕು ಅಂತಂದ್ರೆ ನೀವು ಕ್ಲಚ್ ಮೇಲೆ ಕಾಲ್ ತೆಗಿಬೇಕು, ಅರ್ಧ ಕಾಲ್ ತೆಗಿಬೇಕು, ಲೈಕ್ ಇಷ್ಟು. ಅದ್ರ ಮೇಲೆ ಬ್ರೇಕ್ ತೆಗಿಬೇಕು, ದೆನ್ ಆಕ್ಸಿಲೇಟರ್ ನ ಕೊಡಬೇಕು. ಸೊ ಅದು ಯಾವ ತರ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಹೋಲ್ಡ್ ಆನ್ ಫಾರ್ ಅ ಸೆಕೆಂಡ್. ದಿಸ್ ಈಸ್ ಅಂಡ್ ಸೀಟ್ ನಿಮ್ಗೆ ಯಾವ್ಯಾವ ರೀತಿ ಅಡ್ಜಸ್ಟ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ. ನನಗೆ ಅಡ್ಜಸ್ಟ್ ಮಾಡ್ತೀನಿ ಬಿಕಾಸ್ ಮೈ ಹೈಟ್ ಇಸ್ ಜಸ್ಟ್ 5'4". ಅಂಡ್ ಆಸ್ಕರ್ ಇದೆ ನನ್ನ ಜೊತೆ. ಸೀಟ್ ಬೆಲ್ಟ್ ಆಸ್ಕರ್ಗೂ ಹಾಕಿ, ಬಟ್ ಗೆಟ್ಸ್ ರಿಯಲಿ ಸ್ಕೇರ್ಡ್. ಆಸ್ಕರ್ ಹಾಕ್ಲಾ? ಹಿಂಗೆ ಹಾಕ್ಲಾ? ಗೆಟ್ಸ್ ರಿಯಲಿ ಸ್ಕೇರ್ಡ್, ಐ ಆಮ್ ನಾಟ್ ಶೋರ್. ಸೊ ನಾನು ಕೂಡ ಸೀಟ್ ಬೆಲ್ಟ್ ಹಾಕೊಳ್ತೀನಿ ಬಿಕಾಸ್ ಸೀಟ್ ಬೆಲ್ಟ್ ರಿಯಲಿ ಇಂಪಾರ್ಟೆಂಟ್. ಸೀಟ್ ಬೆಲ್ಟ್ ಎಲ್ಲ ಹಾಕಿ ನೀವು ಕಾರ್ನ ಓಡಿಸೋ ಹಾಗಿಲ್ಲ. ನೋ 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 ಸೀಟ್ ಬೆಲ್ಟ್ ಇಂದನೇ ಮುಂದೆ ಬಂದ್ಬಿಟ್ಟ. ಫಸ್ಟ್ ಗೇರ್ಗೆ ಹಾಕಿದ್ದೀನಿ, ಹ್ಯಾಂಡ್ ಬ್ರೇಕ್ನ ತೆಗ್ದಿದ್ದೀನಿ, ಕ್ಲಚ್ ಇಂದ ಅರ್ಧ ಕಾಲು ತೆಗಿತಾ ಇದ್ದೀನಿ, ಬ್ರೇಕ್ ಇಂದ ತೆಗ್ದಿದ್ದೀನಿ ಅರ್ಧ ಕಾಲು. ಈಗ ನಾನು ಆಕ್ಸಿಲೇಟರ್ನ ಕೊಡ್ತಾ ಇದ್ದೀನಿ. Hello Pappu, let's go on a drive. Yes, we are ready. So accelerator ಮೇಲೆ ಕಾಲ್ ತೆಗ್ದಿದ್ದೀನಿ, ಬ್ರೇಕ್ ಮೇಲೆ ಕಾಲ್ ತೆಗ್ದಿದ್ದೀನಿ, ಕ್ಲಚ್ ಮೇಲೆ ಅರ್ಧ ಕಾಲ್ ತೆಗ್ದಿದ್ದೀನಿ, ಬ್ರೇಕ್ ಮೇಲೆ ಕಾಲ್ ತೆಗ್ದಿದ್ದೀನಿ. ಈಗ ಆಕ್ಸಿಲೇಟರ್ ಕೊಟ್ಟು ಮೂವ್ ಮಾಡ್ತಾ ಇದೀನಿ. ಲೆಟ್ಸ್ ಗೋ ಆನ್ ಅ ಡ್ರೈವ್ ಬೇಬಿ. ಸೊ ನಿಧಾನಕ್ಕೆ ಹೋಗ್ತೀನಿ ಬಿಕಾಸ್ ಆಸ್ಕರ್ ಇದ್ದಾನೆ, ಭಯ ಬಿಟ್ಬಿಡ್ತಾನೆ. ಸೊ ನಾನು ಆಲ್ಮೋಸ್ಟ್ 4 years ಇಂದ ಡ್ರೈವ್ ಮಾಡ್ತಾ ಇದ್ದೀನಿ.
ಸೊ ಡ್ರೈವಿಂಗ್ ಕಲಿಯೋದಕ್ಕೆ ದೊಡ್ಡ ಹಿಸ್ಟ್ರಿ ಇದೆ. ನಾನು ರಿಯಾಲಿಟಿ ಶೋಲ್ ಇರಬೇಕಾದ್ರೆ ನನಗೊಂದು ಟಾಸ್ಕ್ ಇತ್ತು, ಅವಾಗ ನನಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ರು. ಸೊ ದಟ್ಸ್ ಹೌ ಐ ಲರ್ನ್. ಆ್ಯಂಡ್ ಕಾರ್ ತಗೊಳ್ಳೋದೇನಪ್ಪ ಅಂತಂದ್ರೆ ಡ್ರೈವಿಂಗ್ ಕಲ್ತಾದ್ಮೇಲೆ ಯಾರ ಹತ್ರನೂ ಕಾರ್ ಡ್ರೈವಿಂಗ್ ನ ಪರ್ಫೆಕ್ಟ್ ಮಾಡ್ಕೊಳ್ಳೋಕೆ ಕೇಳಕ್ ಇಷ್ಟ ಇರ್ತಿರ್ಲಿಲ್ಲ. ಈಗ ನಾನು ಸ್ವಲ್ಪ 40 ಸ್ಪೀಡಿಂದ ಮುಂದೆ ಹೋಗ್ಬೇಕು ಅನ್ಕೊಂಡಿದೀನಿ. ಸೊ ಥರ್ಡ್ ಗೇರ್ಗೆ ಹಾಕ್ತಾ ಇದ್ದೀನಿ. ಥರ್ಡ್ ಗೇರ್ಗೆ ಹಾಕ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಪ್ರತಿ ಟೈಮ್ ನೀವು ಗೇರ್ ಚೇಂಜ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಯೋರ್ ಲೆಫ್ಟ್ ಲೆಗ್ ಆನ್ ಯೋರ್ ಕ್ಲಚ್. ಸೊ ಕ್ಲಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಮತ್ತೆ ಸೆಕೆಂಡ್ ಗೇರ್ಗೆ ಹೋಗ್ತಿದ್ದೀನಿ, ಬಿಕಾಸ್ ಒಂದ್ಸತಿ ಗಾಡಿನ ನೀವು ಸ್ಟಾಪ್ ಮಾಡಾದ್ಮೇಲೆ ಸೆಕೆಂಡ್ ಗೇರ್ ಇಂದ ಫಸ್ಟ್ ಗೇರ್ಗೆ ಬರಬೇಕಾಗತ್ತೆ. ಸೊ ಮತ್ತೆ ಲೆಫ್ಟ್ ಇಂಡಿಕೇಟರ್ ಹಾಕಿ ತಗೊಂಡೆ. And now I'm moving to the second gear again because 20 speed ಅಲ್ಲಿ ಹೋಗ್ತಿರೋದ್ರಿಂದ you can't go to third gear. Okay? And ಇಲ್ಲಿ ಲೆಫ್ಟ್ ತಗೊಳ್ಬೇಕಾಗಿರೋದ್ರಿಂದ ಲೆಫ್ಟ್ ಇಂಡಿಕೇಟರ್ ಇವಾಗ ಹಾಕಿದ್ದೀನಿ. ಸೊ ಲೆಫ್ಟ್ ಇಂಡಿಕೇಟರ್ ಹಾಕ್ಬೇಕಾದ್ರೆ ಸ್ಲೋಲಿ ಐ ಆಮ್ ಡೂಯಿಂಗ್ ದಿಸ್ ಥಿಂಗ್. ತುಂಬಾ ಜನಕ್ಕೆ ಆಕ್ಚುಲಿ ಕಾರ್ನ ಜಿಂಗ್ ಅಂತ ಹಿಂಗ್ ತಿರುಗಿಸ್ತಾರೆ. ಮೇ ಬಿ ನನ್ನ ಕಾರ್ನ ಹಂಗೆ ತಿರುಗ್ಸಕ್ ಆಗಲ್ಲ ಅನ್ಕೊಳ್ತೀನಿ. ಸೊ ಲೆಟ್ಸ್ ಸಿ. ಅಂಡ್ ಈಗ ಸ್ಲೈಟ್ಲಿ ಸ್ವಲ್ಪ ಮೂವ್ ಆಗೋದ್ರಿಂದ ಕ್ಲಚ್ ಮೇಲೆ ಕಾಲ್ ತೆಗ್ದಿದ್ದೀನಿ. ಅಂಡ್ ಮತ್ತೆ ಕ್ಲಚ್ ನ ಆಫ್ ಇಟ್ಕೊಂಡು ಥರ್ಡ್ ಗೇರ್ಗೆ ಹಾಕ್ತೆ. ಅಗೇನ್ ಐ ಆಮ್ ಗೋಯಿಂಗ್ ಟು ದ ರೈಟ್ ಅಂಡ್ ಐ ಆಮ್ ಟೇಕಿಂಗ್ ಅ ರೈಟ್ ಹಿಯರ್. ಓಕೆ. ಸೊ ಅಂಡ್ ಹೇಗೆ ನಾನು ಟರ್ನ್ ತಗೊಳ್ಬಹುದು ಇಲ್ಲಿ, ಯು ಟರ್ನ್ ಅಲ್ಲ, ಲೈಕ್ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಅನ್ನೋದನ್ನ ನಾನು ಈಗ ತೋರಿಸ್ತೀನಿ. ಈಗ ತುಂಬಾ ಜನಕ್ಕೆ ಏನಂತಾರೆ ರಿವರ್ಸ್ ಹೋಗೋ ಪ್ರಾಬ್ಲಮ್ ಇರುತ್ತೆ. ಅಂಡ್ ಅದಕ್ಕೆ ಯಾವ್ದೋ ಪಾಪ ಅಂಕಲ್ ನಿಲ್ಲಿಸ್ಬಿಟ್ಟಿದ್ದಾರೆ, ಇಲ್ಲಿ ಮುಂದೆ ಹೋಗ್ತಿಲ್ಲ. ಏನ್ ಮಾಡೋದು, ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಟ್ರಾಫಿಕ್ ಜಾಸ್ತಿ. ಅಂಡ್ ಯಾ, ಈಗ ಮುಂದೆ ನಾನು ಟರ್ನ್ ತಗೊಳ್ತೀನಿ ಸೊ ದಟ್ ಯು ಗೈಸ್ ಕ್ಯಾನ್ ಹ್ಯಾವ್ ಅ ಲುಕ್ ಹೌ ಐ ಆಮ್ ಗೋನಾ ಟರ್ನ್ ಅಂತ. ಸೊ ರಿವರ್ಸ್ ಹೋಗ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ಗೋ ಟು ದ ರಿವರ್ಸ್ ಥಿಂಗ್. ಸೊ ರಿವರ್ಸ್ ಗೊತ್ತೇ ಅಲ್ಲ, ಕ್ಲಚ್ ಇಡಬೇಕು, ನಿಮ್ಮ ಲೆಫ್ಟ್ ಬರಬೇಕು, ಹಿಂದೆ ಹೋಗ್ಬೇಕು. ಸೊ ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ರಿವರ್ಸ್. ಅಂಡ್ ಹಿಯರ್ ಐ ಆಮ್ ಗೋನಾ ಟೇಕ್ ಅ ಟರ್ನ್. ಅಂಡ್ ಇಫ್ ಯು ಗೈಸ್ ಗೋನಾ ಹ್ಯಾವ್ ಅ ಲುಕ್, ಪ್ಲೀಸ್ ಡೂ ಹ್ಯಾವ್ ಅ ಲುಕ್. ಫಸ್ಟು ಸ್ಟಾಪ್ ಮಾಡಿದೆ ಕಾರ್ನ ಹೀಗೆ. ಅಂಡ್ ಫಸ್ಟ್ ಗೇರ್ ಹಾಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಲೆಫ್ಟ್ ಟರ್ನ್ ಮಾಡಿದೆ. ಓಕೆ, ಕ್ಲಚ್ ಮೇಲೆ ಕಾಲಿಟ್ಟು ರಿವರ್ಸ್ ತಗೊಂಡೆ. ಅಂಡ್ ಆ ಕಡೆ ಈ ಕಡೆ ನೋಡ್ಕೊಳ್ತಾ ಇದೀನಿ, ವೆಹಿಕಲ್ಸ್ ಏನಾದ್ರು ಬರುತ್ತಾ, ಕಲ್ಗಳೇನಾದ್ರು ಇದೆಯಾ ಅಂತ. ನಾವು ಅಗೇನ್ ದ ರೈಟ್ ಫಸ್ಟ್ ಗೇರ್ ತಗೊಂಡು ಆಸ್ಕರ್ ದೇವರಾಜೇಗೌಡ. ಸೊ ಬೇಸಿಕ್ಲಿ ನಮ್ಮ ಅಪ್ಪ ಹೆಸರು ಬಂದು ದೇವರಾಜ್ ಅಂಡ್ ನಾವು ಬಂದು ಗೌಡ ಕಮ್ಯುನಿಟಿ. ಸೊ ಅದಕ್ಕೆ ನಾನು ನಮ್ಮ ಆಸ್ಕರ್ನ ಅವಾಗ ಗೌಡ್ರೆ ದೇವರಾಜೇ ಗೌಡ್ರೆ ಅಂತ ರೇಗಿಸ್ತಾ ಇರ್ತೀನಿ. ನಮ್ಮನೆ ಗೌಡ್ರವರು. ಆಸ್ಕರ್ ಗೌಡ್ರೆ, ಏನ್ ಮಾಡ್ತಿದ್ರಿ? ಏನ್ರಿ ಸಮಾಚಾರ? ಚೆನ್ನಾಗಿದ್ದೀರಾ? ಸೊ ನಮ್ಮ ಆಸ್ಕರ್ ಬಂದು ಹುಡುಗ, ಅವ್ರು ಒಂದು ಹುಡುಗಿ ನೋಡ್ಕೋಬೇಕು ಅನ್ಕೊಂಡಿದೀನಿ. ಸೊ ನೋಡೋಣ, ತುಂಬಾ ರಾಜನ್ ತರ ಕೂತ್ಬಿಟ್ಟಿದ್ದಾನೆ. ಸೊ ಈ ತರ ಗಾಡಿಗಳು ಬಂದಾಗ ಸ್ವಲ್ಪ ಸ್ಪೀಡ್ ನ ಕಮ್ಮಿ ಮಾಡ್ಕೊಳ್ಳಿ. ನೀವು ರ್ಯಾಶ್ ಆಗಿ ಹೋಗಕ್ಕಾಗಲ್ಲ, ಬಿಕಾಸ್ ಅಂತ ಟೈಮಲ್ಲಿ ನಿಮ್ಮ ಕಾರೇನೆ ಡ್ಯಾಮೇಜ್ ಆಗೋದು. ಲೆಫ್ಟ್ ಇಂಡಿಕೇಟರ್ ಹಾಕೊಂಡಿದೀನಿ ಅಂಡ್ ಐ ಆಮ್ ಟೇಕಿಂಗ್ ಅ ಟರ್ನ್ ಹಿಯರ್. ಸೊ ಇವನ್ ದ ಟರ್ನಿಂಗ್ಸ್ ಅಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಗಾಡಿ ಓಡಿಸೋರು ಯಾವಾಗ್ಲೂ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ಆಕ್ಸಿಡೆಂಟ್ಸ್ ಆಗೋದು ನಿಮ್ ಕಡೆಯಿಂದ ಅಲ್ಲ, ಆಪೋಸಿಟ್ ಬರೋ ಕಡೆಯಿಂದ. ಸೊ ಮೈ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ನೀಸ್ Tanisha, because she always captures my videos in a very good way. And ತುಂಬಾ ಜನ ಕೇಳ್ತಿದ್ರು ಯಾರು ನಿಮ್ ವಿಡಿಯೋಸ್ ನ ಕ್ಯಾಪ್ಚರ್ ಮಾಡ್ತಾರೆ ಅಂತ. She is the one. She is very talented and she doesn't want to come right in front of the camera. ಅವಳಿಗೆ ನಿಜವಾಗ್ಲೂ ಇಷ್ಟ ಇಲ್ವಂತೆ ಕ್ಯಾಮ್ರಾ ಮುಂದೆ ಬರೋದು. And she works behind the camera. ಅಂಡ್ ಇಲ್ಲಿ ಟರ್ನ್ ತಗೊಳ್ತಾ ಇದೀನಿ. ಎಲ್ಲಿ 3-ವೇ ಹೈವೇ ಇರುತ್ತೆ ಅಲ್ಲಿ ನಿಮ್ಮ ಬಾಡಿ ಎಲ್ಲ ಕಣ್ಣಾಗಿರ್ಬೇಕು. ತುಂಬಾ ಹುಷಾರಾಗಿ ಓಡಿಸಿ. ಯಾರೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರು, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, ಇನ್ ಕೇಸ್ ನನ್ನ ವಿಡಿಯೋಸ್ ಅಲ್ಲಿ ಏನಾದ್ರು ಅಂತ ಫಾಲ್ಟ್ಸ್ ನ ನೀವು ನೋಡಿದ್ರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದೇ ನಮ್ಮ ಅಪಾರ್ಟ್ಮೆಂಟ್. ಅಂಡ್ ನಾನು ಚಂದನ ಅಂಡ್ ನಮ್ಮ ಗೌಡ್ರು ಕೂತಿದ್ದಾರೆ ಇಲ್ಲಿ, ಆಸ್ಕರ್ ದೇವರಾಜೇಗೌಡ್ರು. ಯಾಕೋ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಅಂಡ್ ಸ್ವಲ್ಪ ಸ್ಪೀಡ್ ಆಗಿ ಹೋಗೋಣ ಅಂತ ಥರ್ಡ್ ಗೇರ್ ಹಾಕ್ತಾ ಇದೀನಿ. ಜುಯಿ ಜಿಕ್ ಜಿಕ್. ಈಗ ಲೆಫ್ಟ್ ಇಂಡಿಕೇಟರ್ ಹಾಕ್ತಾ ಇದೀನಿ ಅಂಡ್ ಲೆಫ್ಟ್ ಟರ್ನ್. ನಾನು ನೋಡ್ತಿದ್ದೆ ಏನಾಗ್ಬಿಟ್ಟಿದೆ ನಮ್ಮಮ್ಮಗೆ, ಯಾಕೆ ಹಿಂಗ್ ಆಡ್ತಾ ಇದಾರೆ ಅಂತ. ಸೊ ಈಗ ನಮ್ಮನೇಲಿ ಹೆಂಗ್ ಪಾರ್ಕಿಂಗ್ ಮಾಡ್ತೀನಿ ಅಂತ ಐ ಜಸ್ಟ್ ಶೋ ಯು. ಅಂಡ್ ಆಲ್ರೆಡಿ ಓಪನ್ ಇದೆ. ಅಂಡ್ ಮತ್ತೆ ಆನ್ ಮಾಡಿದೆ ಬಿಕಾಸ್ ಸೆಕ್ಯೂರಿಟಿ ಹ್ಯಾಸ್ ಟು ಕಮ್. ಅಣ್ಣ ಬರಬೇಕು. ಐ ಆಮ್ ನಾಟ್ ಶೋರ್ ಇದ್ದಾರೆ ಅಂತ ಅಲ್ವೇನಾ.
ಆಸ್ಕರ್ಗೆ ಪಾಪ ಶೆಕೆ ತಡ್ಕೊಳಕ್ಕಾಗಲ್ಲ, ಈಸ್ ಅ ವೆರಿ ಸೆನ್ಸಿಟಿವ್ ಪರ್ಸನ್. ಆ್ಯಂಡ್ ಈ ಥರ ಚಿಕ್ಕ ಗೇಟ್ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಐ ಮೀನ್ ಯುಲ್ ಗೆಟ್ ಯೂಸ್ ಟು ಇಟ್, ಇಟ್ಸ್ ಜಸ್ಟ್ ಎನ್ ಎಕ್ಸ್ಪೀರಿಯನ್ಸ್ ಆಗೋವರೆಗೂ. ಆ್ಯಂಡ್ ನಂದು ಪಾರ್ಕಿಂಗ್ ಸ್ಪೇಸ್ ಬಂದಿದ್ದು, ಅಪಾರ್ಟ್ಮೆಂಟಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ನ ಕೊಟ್ಟಿರ್ತಾರೆ, ಅಂದರೆ ರಿಸರ್ವ್ಡ್ ಏನು ಪಾರ್ಕಿಂಗ್ ಸ್ಪೇಸ್ ಇರುತ್ತೆ ಅದು. ಸೊ ಪಾರ್ಕಿಂಗ್ ಮಾಡೋದನ್ನು ಕಲ್ತ್ಕೊಂಡ್ಬಿಡ್ಬೇಕು. ರಿವರ್ಸ್ ಗೇರ್ ತೊಗೊಂಡಿದ್ದೀನಿ, ರಿವರ್ಸ್ ಗೇರ್ ತೊಗೊಂಡು ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ. ಓಕೆ, ನೋಡ್ಕೊಂಡು ಹಿಂಗೆ ಹೋಗಬೇಕು. ಸೊ ರಿವರ್ಸ್ ಹೋಗ್ಬೇಕಾದ್ರೆ ಅರ್ಧ ಕಾಲು ಕ್ಲಚ್ ಮೇಲೆ ಇರಬೇಕು, ಅರ್ಧ ಆಕ್ಸಿಲೇಟರ್ ಮೇಲೆ ಇರಬೇಕು. ಹಿಂಗೆ ಮೇಲೆ ಹೋಗಿ ಹಿಂದೆ ವೆಹಿಕಲ್ ಇದೆಯಾ ಅಂತ ನೋಡ್ಕೊಳ್ಳಿ. ಅಲ್ಲಿದೆ, ಲೆಫ್ಟಲ್ಲಿದೆ. ಸೊ ಸ್ಟಾಪ್ ಮಾಡಿದೆ. ಓಕೆ, ಅಗೇನ್ ಈಗ ಸ್ವಲ್ಪ ಮುಂದೆ ಹೋಗ್ತೀನಿ. ಇಂಥ ಚಿಕ್ಕ ಜಾಗದಲ್ಲಿ ತುಂಬ ಕಷ್ಟ, ಬಟ್ ಮೇ ಬಿ ಯು ಶುಡ್ ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್, ಬಟ್ ಯು ಕ್ಯಾನ್ ಡೂ ಇಟ್. ಎಲ್ಲರೂ ಕೂಡ ಫ್ರೆಷರಿಂದಾನೇ ಎಕ್ಸ್ಪೀರಿಯನ್ಸ್ಡ್ ಆಗೋದು. ಸೊ ನಥಿಂಗ್ ಟು ವರಿ. ಆ್ಯಂಡ್ ಇವಾಗ ನೋಡಿ, ನಂದು ಲೈನ್ ಏನಿದೆ ಆ ಲೈನ್ ಎಷ್ಟಕ್ಕೆ ಅಂತ ನೋಡ್ಕೋಬೇಕು. ಅಷ್ಟು ಲೈನ್ ಬಂದಾಗ ಐ ಆಮ್ ಡನ್ ಅಂತ. ಈಗ ಕಾರ್ ಏನಿರುತ್ತೆ, ಇದನ್ನ ಕಂಪ್ಲೀಟ್ ಸ್ಟ್ರೈಟ್ ಮಾಡ್ಕೊಳ್ಳೋದು. ಹಿಂದೆಯಲ್ಲಿದ್ದೀನಿ, ಇವಾಗ ಹಿಂದೆ ಹೋಗೋದು. ಸೊ ಈ 2 ವೀಲರ್ ಏನಿದೆ ಇದೆರಡು ಕೂಡ ನಮ್ಮದೇ. ಅದಕ್ಕೆ ಟಚ್ ಆಗದಿರೋ ಥರ ನೋಡಿ ಮಾಡೋದು. ವಿಗೋ ಒಂದು, ವೆಸ್ಪಾ ಒಂದು. ಸೊ ದೋಸ್ 2 ಆರ್ ಮೈ ವೆರಿ ಫೇವ್ರೇಟ್ ಆ್ಯಂಡ್ ದಿಸ್ ಇಸ್ ಮೈ ಕಾರ್. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಮೀಟ್ ಯು ಆನ್ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್